ಬನ್ನಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಿಜವಾದ ಪ್ರೀತಿಯ 6 ಗುರುತುಗಳನ್ನು ತಿಳಿದುಕೊಳ್ಳೋಣ. ಪ್ರೀತಿ ಅಂದರೆ ಅದು ತುಂಬಾನೇ ಪವಿತ್ರವಾದದ್ದು. ನಿಜವಾದ ಪ್ರೀತಿ ಪಡೆದುಕೊಳ್ಳುವುದು ತುಂಬಾ ಕಷ್ಟ. ಬರೀ ಬಾಡಿ ಫಿಗರ್, ರೊಮ್ಯಾಂಟಿಕ್ ಮಾತುಗಳು ಇದಕ್ಕೆಲ್ಲ ಪ್ರೀತಿ ಅನ್ನುವುದಿಲ್ಲ. ಪಾರ್ಟ್ನರ್ ಜೊತೆ ಸೆಕ್ಸ್ ಮಾಡುವುದು, ಅವರನ್ನು ಟಚ್ ಮಾಡುವುದು ಇವೆಲ್ಲ ಕ್ಷಣಿಕ ಮಾತ್ರ. ಈಗಿನ ಕಾಲದಲ್ಲಿ ಕಾಮದ ಹಸಿವನ್ನೇ ಪ್ರೀತಿ ಎಂದು ಅಂದುಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ಬರೀ ಅವರ ಒಂದು ಧ್ವನಿ ಕೇಳಿದರೆ ಅಂತರಂಗಕ್ಕೆ ತೃಪ್ತಿ ಸಿಗುತ್ತದೆ. ನಿಜವಾದ ಪ್ರೀತಿ ಮಾಡುವವರು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು, ಬೆಲೆ ಬಾಳುವ ಗಿಫ್ಟ್ ಕೊಡಬೇಕು ಅಂತೇನಿಲ್ಲ. ಒಂದು ಚಹಾ ಅಂಗಡಿಯಲ್ಲಿ ಇಬ್ಬರು ಜೊತೆಯಾಗಿ ನಗುತ್ತಾ ಚಹಾ ಕುಡಿದರೂ ಸಹ ಅವರಿಗೆ ಸ್ವರ್ಗದ ಅನುಭವ ಉಂಟಾಗುತ್ತದೆ. ನಿಜವಾದ ಪ್ರೀತಿಯಲ್ಲಿ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಹಣೆಬರಹದಲ್ಲಿ ಇಲ್ಲ, ನಿಮಗೆ ಎಂದಿಗೂ ಸಿಗುವುದಿಲ್ಲ, ಅವಳ ಅಥವಾ ಅವನ ಜೊತೆ ಬಾಳಲು ಆಗುವುದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅವರನ್ನೇ ಜೀವನ ಪೂರ್ತಿ ಪ್ರೀತಿಸುತ್ತಲೇ ಇರುತ್ತೀರಾ. ಪ್ರೀತಿ ನಂಬಿಕೆಗಾಗಿ ಯಾವತ್ತೂ ಯಾರ ಹಿಂದೆಯೂ ಹೋಗಬೇಡಿ. ನಿಮ್ಮನ್ನು ಅವರು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಒಂದಲ್ಲ ಒಂದು ದಿನ ಮರಳಿ ಬಂದೇ ಬರುತ್ತಾರೆ. ಅಕಸ್ಮಾತ್ ಬರದಿದ್ದರೆ ಇಷ್ಟು ದಿನ ನೀವು ಆ ಹಕ್ಕಿಯನ್ನು ಬಲವಂತವಾಗಿ ಪಂಜರದಲ್ಲಿ ಕೂಡಿ ಹಾಕಿದ್ದೆ ಎಂದು ಭಾವಿಸಿ. ಜೀವನದಲ್ಲಿ ಒಂದೇ ಸಾರಿ ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಸಿಗಲ್ಲ ಅಂತ ಗೊತ್ತಿದ್ರು ನಾವು ಅದನ್ನೇ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುಗಿಂತ ಸಿಗದೇ ಇರೋ ಒಂದು ವಸ್ತು ಮಾತ್ರ ಮನಸ್ಸನ್ನ ಗೆದ್ದಿರುತ್ತೆ. ನೀವು ಎಷ್ಟು ಹೆಚ್ಚು ಪ್ರೀತಿಸುತ್ತೀರೋ ಅಷ್ಟು ಹೆಚ್ಚು ಅಳುತ್ತೀರಿ. ಪ್ರೀತಿ ಒಂದು ಮನಸ್ಸಿನ ಭಾವನೆ. ನಿಜವಾದ ಪ್ರೀತಿ ಪ್ರತಿದಿನ ಹೆಚ್ಚಾಗುತ್ತೆ ಹೊರತು ಯಾವತ್ತೂ ಕಡಿಮೆಯಾಗುವುದಿಲ್ಲ. ನಿಮಗೆ ನಿಜವಾದ ಪ್ರೀತಿಯಾಗಿದ್ದರೆ ಸದಾ ಅವರ ಖುಷಿಯನ್ನು ಬಯಸುತ್ತೀರಾ. ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ಮರೆತು ಅವರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೀರಾ. ನಿಜವಾದ ಪ್ರೀತಿ ಸಿಗುವುದಕ್ಕೆ ಅದೃಷ್ಟ ಮಾಡಿರಬೇಕು. ಅಕಸ್ಮಾತ್ ಅಂತಹ ವ್ಯಕ್ತಿ ಜೊತೆ ನಿಮ್ಮ ಜೊತೆ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಪ್ರೀತಿಯಲ್ಲಿ ಕೆಲವೊಂದು ಸಾರಿ ಜಗಳ, ಮನಸ್ತಾಪ ಇದ್ದೇ ಇರುತ್ತದೆ. ಆದರೆ ನಿಜವಾದ ಪ್ರೀತಿ ಮಾಡುವವರು ನಿಮ್ಮ 100 ತಪ್ಪನ್ನು ಕೂಡ ಕ್ಷಮಿಸಿ ನಿಮ್ಮ ಜೊತೆ ಜೀವನ ಸಾಗಿಸಲು ಬಯಸುತ್ತಾರೆ. ಆದರೆ ನಕಲಿ ಪ್ರೀತಿಯಲ್ಲಿ ನಿಮ್ಮಿಂದ ದೂರ ಹೋಗಲು ಕಾರಣಗಳನ್ನು ಹುಡುಕುತ್ತಿರುತ್ತಾರೆ. ಪ್ರೀತಿಯಲ್ಲಿ ಮುಂದಿನ ವ್ಯಕ್ತಿ ಸದಾ ಚೆನ್ನಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಪ್ರೀತಿಸುವ ವ್ಯಕ್ತಿಯನ್ನು ಕಳೆದುಕೊಳ್ಳುವ ನೋವನ್ನು ಗುಣಪಡಿಸಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ಕಳೆದುಕೊಳ್ಳುವವರೆಗೂ ದುಃಖ ಏನೆಂದು ನನಗೆ ತಿಳಿದಿರಲಿಲ್ಲ ಎಂದು ಅನಿಸುತ್ತೆ. ನಕಲಿ ಪ್ರೀತಿಯಲ್ಲಿ ನಿಮ್ಮ ಮೇಲೆ ಹಕ್ಕು ಚಲಾಯಿಸುತ್ತಾರೆ. ಪ್ರತಿ ವಿಷಯದಲ್ಲೂ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಾರೆ. ಆದರೆ ನಿಜವಾಗಿ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಬದಲಾಯಿಸಲು, ನಿಮ್ಮನ್ನು ನಿಯಂತ್ರಿಸಲು ಎಂದಿಗೂ ಪ್ರಯತ್ನ ಪಡುವುದಿಲ್ಲ. ಬದಲಿಗೆ ನೀವು ಹೇಗಿದ್ದೀರಾ ನಿಮ್ಮನ್ನ ಹಾಗೇ ಇಷ್ಟಪಡುತ್ತಾರೆ.
ಎಲ್ಲಿ ನಿಜವಾದ ಪ್ರೀತಿ ಇರುತ್ತದೆಯೋ ಅಲ್ಲಿ ಹೊಂದಾಣಿಕೆ ಇರುತ್ತದೆ, ತ್ಯಾಗ ಇರುತ್ತದೆ, ಕಾಳಜಿ ಇರುತ್ತದೆ. ನಿಜವಾದ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ಖುಷಿಗೆ ಆದ್ಯತೆ ನೀಡುತ್ತಾರೆ. ಜಗಳವಾದಾಗ ಕೊಬ್ಬು ಇರೋದಿಲ್ಲ. ನೀವೇ ಹೋಗಿ ಕ್ಷಮೆ ಕೇಳಲಿ ಎಂದು ಬಯಸುವುದಿಲ್ಲ. ಆದರೆ ಸುಳ್ಳು ಪ್ರೀತಿ ಮಾಡುವವರು ಬೇಕಾದರೆ ಅವರೇ ಬಂದು ಕ್ಷಮೆ ಕೇಳಲಿ ಎಂದು ಬಯಸುತ್ತಾರೆ. ಅವರು ನಿಮ್ಮ ಪ್ರೀತಿಗಾಗಿ ಸೋಲಲು ತಯಾರಿರುವುದಿಲ್ಲ. ನಿಜವಾದ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಗೌರವಿಸುತ್ತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ. ಅವರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಾರೆ, ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ. ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಗೌರವಿಸುವುದಿಲ್ಲ, ನಿಮ್ಮ ಮಾತಿಗೆ ಒಂಚೂರು ಕೂಡ ಬೆಲೆ ಕೊಡುವುದಿಲ್ಲ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರಾಮುಖ್ಯತೆ ಇರುವುದಿಲ್ಲ. ನಿಮ್ಮನ್ನು ಲೈಟ್ ಆಗಿ ಅಂದರೆ ಫಾರ್ ಗ್ರಾಂಟೆಡ್ ತಿಳಿದುಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ಪರಸ್ಪರ ಕಾಳಜಿ ಇರಬೇಕು. ತಾನು ಪ್ರೀತಿಸುವ ವ್ಯಕ್ತಿಗೆ ಏನಾದರೂ ತೊಂದರೆಯಾದರೆ ಎಂಬ ಭಯ ಇರುತ್ತದೆ. ಎಲ್ಲ ವಿಷಯದಲ್ಲಿ ನಿಮ್ಮ ಒಳಿತು ಮತ್ತು ಕೆಡುಕು ಎರಡರ ಬಗ್ಗೆ ಯೋಚಿಸುತ್ತಾರೆ. ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ವಿಷಯದಲ್ಲಿ ಯಾವುದೇ ಕೇರಿಂಗ್ ಇರುವುದಿಲ್ಲ ಮತ್ತು ನಿಮ್ಮ ಒಳಿತ ಬಗ್ಗೆ ಯೋಚಿಸುವುದಿಲ್ಲ. ಕೇವಲ ಹಾಸಿಗೆಗಾಗಿ ನಿಮ್ಮ ಜೊತೆ ಇರುತ್ತಾರೆ. ನಿಜವಾಗಿ ಪ್ರೀತಿ ಮಾಡುವವರು ತನ್ನ ಪಾರ್ಟ್ನರ್ಗೆ ಚೀಟ್ ಮಾಡುವುದಿಲ್ಲ. ತನ್ನ ಸಂಗಾತಿನ ಬಿಟ್ಟು ಬೇರೆ ಪುರುಷ ಅಥವಾ ಮಹಿಳೆಯ ಜೊತೆ ಚೆಲ್ಲಾಟ ಆಡುವುದಿಲ್ಲ. ತಾನು ಪ್ರೀತಿ ಮಾಡಿದ ವ್ಯಕ್ತಿಯ ಜೊತೆ ಮಾತ್ರ ತಮ್ಮ ಫೀಲಿಂಗ್ ಶೇರ್ ಮಾಡಿಕೊಳ್ಳುತ್ತಾರೆ. ಪ್ರೀತಿ ಎಂಬುದು ಬರೆಯಲು ಚಿಕ್ಕ ಪದವಾಗಿರಬಹುದು, ಆದರೆ ಅದನ್ನು ಪಡೆದವರು ಅದೃಷ್ಟವಂತರು. ಪ್ರೀತಿ ಎಂಬುದು ಮಾನಸಿಕ ರೋಗ ಅನ್ನುವುದಕ್ಕಿಂತ ಅದು ಒಂದು ವಿಶಾಲವಾದ ಅನುಭವ. ಪ್ರೀತಿಯಲ್ಲಿ ಗೆದ್ದರೆ ಅವರು ಉಳಿಯುತ್ತಾರೆ, ಸೋತರೆ ಇದ್ದರೂ ಇಲ್ಲದಂತೆ ಬದುಕುತ್ತಾರೆ. ಇನ್ನು ಕೆಲವರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಈ ಮೇಲಿನ ಸಾಲುಗಳು ನನ್ನ ಅನುಭವದ ಮಾತುಗಳು. ಪ್ರೀತಿಯಲ್ಲಿ ಸೋತು ಸದಾ ಅವನನ್ನೇ ಪ್ರೀತಿಸುತ್ತೇನೆ. ಪ್ರೀತಿಯಲ್ಲಿರುವವರಿಗೆ ಈ ಜಗತ್ತು ಸುಂದರವಾಗಿ ಕಾಣುತ್ತೆ. ಪ್ರೀತಿಯಲ್ಲಿ ಸೋತವರಿಗೆ ಅದೇ ಸುಂದರವಾದ ಜಗತ್ತು ಶೂನ್ಯವಾಗಿ ಕಾಣುತ್ತೆ.